ಇವತ್ತು ಕೆಲವೊಂದು ಶಕ್ತಿಗಳೇನಿದ್ದಾವೆ ಕೋಮಾದಿ ಶಕ್ತಿಗಳನ್ನ ಬಿ ಜೆ ಪಿಯನ್ನು ದೂರಿಡಲಿಕ್ಕೆ ಇವತ್ತು ಡಿ ಎಮ್ ಕೆ ನಮ್ಮ ಜೊತೆ ಪಕ್ಷದ ಜೊತೆ ನಮ್ಮ ಮೈತ್ರಿ ಇತ್ತು. ಈಗ ಅಲ್ಲಿ ತಮಿಳುನಾಡಲ್ಲಿ ಪರ್ಯಾಯವಾಗಿ ವಿಜಯ್ ಅವರಿಗೆ ಅವರು ಕೂಡ ಒಂದು ಜಾತ್ಯತೀತ ತತ್ವದ ಮೇಲೆ ಬಂದಂಥವರು. ಜನ ಒಂದು ಮನ್ನಣೆಯನ್ನು ಕೊಟ್ಟಿದ್ದಾರೆ, ಜನ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪು ಹುಸಿ ಆಗಬಾರ್ದು, ಜನರ ತೀರ್ಪಿಗೆ ನಾವು ತಲೆಬಾಗಿಸಬೇಕು. ವಿಶೇಷವಾಗಿ ಕೋಮುವಾದಿ ಶಕ್ತಿಗಳ ವಿರೋಧವಾಗಿ ಇವತ್ತು ದಿವಸ ಏನು ಟಿ ವಿ ಕೆ ಅವರು ಗೆದ್ದಿದ್ದಾರೆ, ಅವರ ಒಂದು ಇದನ್ನು ನಾವೇನಾದರೂ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಡಿದರೆ ಅದು ವಿಫಲ ಆದರೆ ಇವತ್ತು ಅದು ಕೋಮುವಾದಿ ಶಕ್ತಿಗಳಿಗೆ ಇವತ್ತು ದಿವಸ ನಾವು ಪುರಸ್ಕಾರ ಕೊಟ್ಟಂಗೆ ಆಗ್ತದೆ. ಹೀಗೆಲ್ಲವನ್ನು ವಿಚಾರ ಮಾಡಿ ಜನರ ತೀರ್ಪಿಗೆ ಮತ್ತು ಜಾತ್ಯತೀತ ನಿಲುವಿಗೆ ಟಿ ವಿ ಕೆ ಅವರ ಏನು ವಿಜಯ್ ಅವ್ರ ನಿಲುವಿಗೆ ಜನರ ತೀರ್ಪನ್ನು ಡಿ ಎಮ್ ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಮೆಜಾರಿಟಿ ಬಂದ ಪ್ರಶ್ನೆನೇ ಬರ್ತಿರಲಿಲ್ಲ. ಹೀಗಾಗಿ ಪರ್ಯಾಯವಾಗಿ ಇವತ್ತು ಯಾವ ಕೋಮುವಾದಿಗೆ ಇವತ್ತು ಪಕ್ಷಕ್ಕೆ ನಾವು ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತಾ ಇಲ್ಲ. ಟಿ ವಿ ಕೆಗೆ ಆ ಒಂದು ಸಪೋರ್ಟ್ ಸಿಕ್ಕಿದೆ, ಜನರ ಮನ್ನಣೆ ಸಿಕ್ಕಿದೆ. ಅದನ್ನು ಬಹುಶಃ ನಾವು ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವರು ಸಹಾಯ ಮಾಡಿದ್ರೆ ಜನ ನಮ್ಮನ್ನು ಕ್ಷಮಿಸೋದಿಲ್ಲ. ಹೀಗಾಗಿ ಆ ದೇಶದಿಂದ ಇವತ್ತು ಟಿ ವಿ ಕೆಗೆ ಒಂದು ಸಹ ನಾವು ಬೆಂಬಲವನ್ನು ಕೊಡ್ತಿದ್ದೀವಿ. ಇದು ಯಾರಿಗೂ ಬೆನ್ನಾಗೆ ಚೂರಿ ಹಾಕುವಂಥ ಪ್ರಶ್ನೆ ಇದರಲ್ಲಿ ಉದ್ಭವಿಸೋದಿಲ್ಲ. ಹಾಂ, ಡಿ ಎಮ್ ಕೆ ಅವ್ರ ಜೊತೆ ಮಾತಾಡ್ತೀವಿ, ನಿಶ್ಚಿತವಾಗಿಯೂ ಕೂಡ ಮಾತಾಡ್ತಾರೆ. ಇಂಡಿ ಗಠಬಂಧನಕ್ಕೆ ಇದರಿಂದ ತೊಂದರೆ ಆಗುತ್ತೆ ನೋಡಿ, ಕೆಲವೊಂದು ನೋಡಿ, ಈಗ ತಮಿಳುನಾಡು ನಿಮಗೆ ಗೊತ್ತಿದೆ, ತಮಿಳುನಾಡಲ್ಲಿ ಜನತೆ ಒಂದು ಜಾತ್ಯತೀತ ತತ್ವದ ಇದ್ರ ಮೇಲೆ ಟಿ ವಿ ಕೆ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಎಲ್ಲೋ ಜನರ ಭಾಳ ದೊಡ್ಡ ತೀರ್ಪಿದೆ. ಒಬ್ಬ ಯುವಕ, ಆ ಯುವಕನಿಗೆ ಇವತ್ತು ದಿವಸ ಇಷ್ಟು ಬೆಂಬಲ ಕೊಟ್ಟ ಮೇಲೆ ಜರ್ಕರ್ತ ನಾವು ಕಾಂಗ್ರೆಸ್ ಪಕ್ಷದವರು ಅವರಿಗೆ ನಾವು ಬೆಂಬಲ ಮಾಡದಿದ್ದರೆ ಜನ ನಮ್ಮನ್ನು ಕೂಡ ತಪ್ಪಿಸ್ತರಾಗಿ ಇವತ್ತು ದಿವಸ ಮಾಡ್ತಾರೆ. ಎಲ್ಲೋ ಒಂದು ಕಡೆ ನಮ್ಮ ಸಿದ್ಧಾಂತಗಳಿಗೆ ಅದು ವಿರೋಧವಾಗಿ ಆಗ್ತದೆ. ಅದರ ಅರ್ಥ ನಾವು ಡಿ ಎಮ್ ಕೆಗೆ ಬೆನ್ನಿಗೆ ಚೂರಿ ಹಾಕೋದಂಥದ್ದಲ್ಲ. ಇದು ನಮ್ಮ ಕರ್ತವ್ಯ. ಇವತ್ತು ದಿವಸ ಜಾತ್ಯತೀತ ಶಕ್ತಿಗಳನ್ನ ದೂರಿಡಲಿಕ್ಕೆ ಮತ್ತು ಜನರ ತೀರ್ಪೇನಿದೆ, ಆ ಆಶಯಗಳೇನಿದೆ ಟಿ ವಿ ಕೆ ಕೊಟ್ಟಿದ್ದಾರೆ, ಅದಕ್ಕೆ ವಿರೋಧವಾಗಿ ನಾವು ಹೋಗುವಂಥದ್ದು ಆಗಬಾರ್ದು ಅಂತ ಹೇಳಿ ತುಂಬ ಸಹ ಆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಅದು ವಿಚಾರ ಮಾಡ್ತೀವಿ. ಅದೆಲ್ಲ ಎ ಸಿ ಸಿ ಅಧ್ಯಕ್ಷ ಒಪ್ತೀನಿ, ಅದನ್ನು ಒಪ್ತೀನಿ. ನೀವೇ ನಾನು ಹೇಳಿದ್ದೀನಿ, ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ರಿಪೀಟ್ ಮಾಡಿದ್ದೀನಿ, ಮೂರು ಸಲ ರಿಪೀಟ್ ಮಾಡಿದ್ದೀನಿ. ಅರ್ಥ ಮಾಡ್ಕೊಬೇಡಿ, ಕೆಲವೊಂದು ಸಲ ಇವತ್ತು ಇಂಥ ನಿರ್ಣಯಗಳನ್ನ ಕಷ್ಟಕರವಾದಂಥ ನಿರ್ಣಯಗಳನ್ನ ತೊಗೋಬೇಕಾಗ್ತದೆ. ಡಿ ಎಮ್ ಕೆ ನಮ್ಮ ಬಾಂಧವ್ಯ ಇದ್ದದ್ದು ಸತ್ಯ, ಡಿ ಎಮ್ ಕೆ ಮತ್ತು ಬಾಂಧವ್ಯ ಮುಂದುವರಿಬೇಕು ಅನ್ನೋದು ಎಲ್ಲರದ್ದು ಕೂಡ ಇದಿದೆ. ಆದರೆ ಜನರ ತೀರ್ಪು ಜಾತ್ಯತೀತ ಪಕ್ಷದ ವಿರುದ್ಧ ಮತ್ತು ಯುವಕರ ಮತ್ತು ಆ ಹೆಣ್ಣುಮಕ್ಕಳ ಒಂದು ಆಶಯ, ಅಲ್ಲಿ ಆ ವಿಜಯ್ ಅವ್ರ ಮೇಲೆ ಕೊಟ್ಟಿರುವಂಥದ್ದು ಆಶಯ ಏನಿದೆ, ಆ ಆಶಯಕ್ಕೆ ವ್ಯತಿರಿಕ್ತವಾಗಿ ನಡೆದ್ರೆ ಇವತ್ತು ಬಹುಶಃ ಅದು ಸರಿ ಹೋಗೋದಿಲ್ಲ ಅಂಥೇಳಿ ಜನರು ನಮ್ಮನ್ನು ಕ್ಷಮಿಸೋದಿಲ್ಲ ಅಂತ ದೃಷ್ಟಿಯಿಂದ ಮಾಡಿದ್ದಾರೆ. ಅದು ನೋಡಿ, ಆ ಬಗ್ಗೆ ಕಾನೂನಾತ್ಮಕವಾಗಿ ಏನಿದೆ ಪಕ್ಷ ಇವತ್ತು ದಿವಸ ಅವರು ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಸಾಕಷ್ಟು ಏನು ಬಿ ಜೆ ಪಿಯಿಂದ ಅನ್ಯಾಯ ಆಗಿದ್ದು ಸತ್ಯ. ಆದರೆ ಇಷ್ಟು ನಾವು ರಾಜೀನಾಮೆ ಕೊಡೋದಲ್ಲ, ಇದು ಅಂತಂದು ಅದು ಕಾನೂನಾತ್ಮಕವಾಗಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನು ಇವತ್ತು ನಿರ್ಣಯವನ್ನು ಇವತ್ತು ದಿವಸ ಅಲ್ಲಿ ಮಾಡಬೇಕಾಗ್ತದೆ. ಆದರೆ ಇಷ್ಟೇ, ಮಮತಾ ಬ್ಯಾನರ್ಜಿಯವರ ವಿರೋಧವಾಗಿ ಇವತ್ತು ದಿವಸ ಭಾಳಷ್ಟು ಬಿ ಜೆ ಪಿಯವರು SIR ಹಿಡ್ಕೊಂಡು ಅಧಿಕಾರಿಗಳನ್ನ ಹಿಡಿದು ಎಲೆಕ್ಷನ್ ಕಮಿಷನ್ ಹಿಡ್ಕೊಂಡು ಭಾಳಷ್ಟು ಅವ್ರನ್ನ ಸೋಲಿಸಲಿಕ್ಕೆ ನಿರಂತರವಾಗಿ ಇವತ್ತು ದಿವಸ ಒಂದು ಪ್ರಯತ್ನವನ್ನು ಮಾಡಿದ್ದು. ವಾಮ ಮಾರ್ಗದಿಂದ ಇವತ್ತು ಅವರು ಜಯಗಳಿಸಿದ್ದಾರೆ, ಆದರೆ ಎರಡು ಮಾತಿಲ್ಲ. ಆದರೆ ರಾಜೀನಾಮೆ ಕೊಡಬೇಕು ಬಿಡಬೇಕು, ಅದು ಸಂವಿಧಾನಾತ್ಮಕವಾಗಿ ಯಾವ ರೀತಿ ಇದು ಆಗ್ತದೆ, ಅದು ಸಂವಿಧಾನ ತಜ್ಞರು ಹೇಳಬೇಕಾಗ್ತದೆ. ಅದನ್ನ ಬಗ್ಗೆ ನಿರ್ಣಯ ಆಗ್ತದೆ. ಅದರಲ್ಲಿ ಬಿಜೆಪಿ ನಾಯಕರ ಆಪ್ತ ಸಹಾಯಕರಿಗೆ ಗುಂಡು ಇಟ್ಟು ಅದು ಯಾವ ಕಾರಣ, ಕಾನೂನು ತನ್ನ ಕ್ರಮ ಕೈಗೊಳ್ತದೆ. ಕೇರಳದಲ್ಲಿ ಸರ್ ಸರ್ಕಾರ ರಚನೆ ಯಾರು CM ಅಲ್ಲಿ ಪೈಪೋಟಿ ವೇಣುಗೋಪಾಲ್ ಅವರು ಆಗ್ತಾರೆ. ಅದು ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ AICC ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ತೀರ್ಪು ಮಾಡ್ತಾರೆ. ಶಾಸಕರು ಕೂಡ ಯಾರಿಗೆ ಹೆಚ್ಚಿಗೆ ಅದು ಯಾರು ನಾವು ಅದು ಹೈಕಮಾಂಡ್ ತೀರ್ಪು ಮಾಡ್ತದೆ. ಹೈಕಮಾಂಡ್ ಎಲ್ಲವನ್ನು ನಮ್ಮ ಕಾಂಗ್ರೆಸ್ ಪಕ್ಷದಾಗ ಹೈಕಮಾಂಡ್ ಇಸ್ ಸುಪ್ರೀಂ. ಕರ್ನಾಟಕಕ್ಕೂ ಸುಪ್ರೀಂ, ವೆಸ್ಟ್ ಬೆಂಗಾಲ್ನಾಗೂ ಸುಪ್ರೀಂ, ತಮಿಳುನಾಡ್ದಾಗೂ ಸುಪ್ರೀಂ, ಎಲ್ಲ ಕಡೆನೂ ಸುಪ್ರೀಂ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ವೇಣುಗೋಪಾಲ್ ಅವರು ಕೂಡ ಹೈಕಮಾಂಡ್ದ ಒಂದು ಅಂಗ, ಅವರು ಒಂದು ಭಾಗ. ಅವರು AICC ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ, ಪ್ರಮುಖವಾದಂಥ ಪಾತ್ರನ ಅವರು ಕೂಡ ವಹಿಸ್ತಾರೆ. ಹೀಗಾಗಿ ಅದೆಲ್ಲ ಸರಿಯಾಗಿ ಇವತ್ತು ಸಹ ನಿರ್ಣಯವನ್ನು ಪಕ್ಷದ ವರಿಷ್ಠರು ಕೈಗೊಳ್ತಾರೆ. ಯಾವುದು ನೋಡಿ, ಅದೆಲ್ಲ ಹೈಕಮಾಂಡ್ ಹೇಳೋದಲ್ಲ. ಮುಖ್ಯಮಂತ್ರಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಎಷ್ಟು ಸಲ ಕೇಳ್ತೀರಪ್ಪ ನಮ್ಗೆ?
ನಿಮ್ಗೆ ಬೇಸರ ಆಗಿಲ್ಲ, ನನಗಂತೂ ಬೇಸರ ಆಗಿದೆ. ಹೈಕಮಾಂಡ್ ಕರೆದ್ರೆ ಜಿಲ್ಲೆಯಲ್ಲಿ ಹೌದು, ಅದೇ ಹೈಕಮಾಂಡ್ ಕರೆದ್ರೆ ಹೇಳ್ತಾರೆ, ಅವ್ರು ಮತ್ತೆ ಅದೇ ಹೇಳಿದಾರೆ, ಹೈಕಮಾಂಡ್ ಕರೆದು ಹೋಗಲೇಬೇಕಾಗ್ತದೆ. ಒಪ್ಪಂದರ ಆಗ್ಯದ ಇಲ್ಲ ಸರ್, ಸುಮ್ಮನೆ ಅದು ಅದು ಕೇಳೋದು ಅದು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆಯಾ? ಇಲ್ಲ ನೀವು ಒಪ್ಪಂದ ಆಗಿದೆ, ಅದು ಒಪ್ಪಂದ ಆಗಿದವ್ರ ಮಧ್ಯೆ ಗೊತ್ತಿರ್ತದೆ. ಥ್ಯಾಂಕ್ ಯು.